Hello everyone, I am Santosh. Today we are going to discuss the simple program on ternary operator or conditional operator. Okay, last video nalli ನಾವು ternary operator ಅಂದ್ರೆ ಏನು ಅಥವಾ conditional operator ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. What is conditional operator or what is ternary operator? There is only one ternary operator in C. ಅದು ಯಾವುದು conditional operator and how it works. It works based on the syntax. First we are going to check the condition. If the condition is true, first value will be executed. Otherwise, second value or second expression will be executed. This is what the syntax of ternary or conditional operator. ನಾನು ಇಲ್ಲಿ ಬರಿತೀನಿ, syntax ನೋಡ್ಕೊಂಬಿಡಿ ಇನ್ನೊಂದ್ಸರಿ. Syntax is, first we are going to write the condition. If the condition is true, value 1 or expression 1 is executed, then we have colon. If the condition is false, value 2 is executed. Fine. ಅರ್ಥ ಆಯ್ತಾ? ಈಗ let us write a simple program. ಯಾವ ಪ್ರೋಗ್ರಾಮ್ ಮಾಡೋಣ ಅಂದ್ರೆ, ಎಲ್ಲಿ ನಾವು ಬೇಸ್ಡ್ ಆನ್ ಟೆಸ್ಟ್ ಕಂಡೀಷನ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ಅಂತ ಸಿಂಪಲ್ ಪ್ರೋಗ್ರಾಮ್ ಅನ್ನ ಬರೆಯೋಣ. ಓಕೆ, ಯಾವ ಪ್ರೋಗ್ರಾಮ್ ಬರೀಲಿ? ಐ ವಿಲ್ ರೈಟ್ ಹಿಯರ್, write a C program to find biggest of two numbers. Biggest of two numbers. ಆಲ್ರೆಡಿ ನೀವು biggest of two numbers ಅನ್ನ ಸಿಂಪಲ್ ವೇ ನಲ್ಲಿ ನಾವು ಮಾಡಿದ್ವಿ. ಈಗ ಅದನ್ನೇ ಯೂಸಿಂಗ್ ಕಂಡೀಷನಲ್ ಆಪರೇಟರ್, ಇದನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಇದೊಂದು ಗೊತ್ತಾಗ್ಬಿಟ್ರೆ ಹೌ ಟು ಯೂಸ್ ದ ಕಂಡೀಷನಲ್ ಆಪರೇಟರ್ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಅಂಡ್ ಯು ಶುಡ್ ನೋ ದ ಸಿಂಟ್ಯಾಕ್ಸ್ ಆಲ್ಸೋ. ಇಲ್ಲಿ ನೋಡಿ, ವ್ಯಾಲ್ಯೂ 1 ಅಂದ್ರೆ ಇಟ್ ಕ್ಯಾನ್ ಬಿ ಎ ಸ್ಟೇಟ್ಮೆಂಟ್, it can be expression, or it can be a value, it can be a constant, it can be a variable. ಅದು ನಿಮಗೆ ಅರ್ಥ ಆಗಲಿ. ಓಕೆ, let us write this. ಇದು based on test condition we are going to solve this. That's why I have used this program. Okay, first I will write hash include stdio.h, which is common for all programs, void main. And I will take two numbers. ಡೈರೆಕ್ಟ್ ಆಗಿ ಎರಡು ವ್ಯಾಲ್ಯೂ ಹಾಕ್ಬಿಡೋಣ, ಅಥವಾ ನೀವು ಇನ್ಪುಟ್ ಕೊಡೋ ಹಾಗೆ ಮಾಡ್ಬೋದು. ಪ್ರಿಂಟ್ ಎಫ್ ಅಂಡ್ ಸ್ಕ್ಯಾನ್ ಎಫ್ ಅದನ್ನೇ ಬರಿತೀನಿ ಈಗ. ಪ್ರಿಂಟ್ ಎಫ್ ಯೂಸರ್ಗೆ, ಸಾರಿ, ಬಿಫೋರ್ ದಿಸ್ ವಿ ನೀಡ್ ಟು ಡಿಕ್ಲೇರ್ ದ ವೇರಿಯೇಬಲ್ಸ್. ವೇರಿಯೇಬಲ್ ಡಿಕ್ಲೇರ್ ಮಾಡೋಣ, ಆಮೇಲೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ವೇರಿಯೇಬಲ್ಸ್. ಓಕೆ, ಐ ವಿಲ್ ಯೂಸ್ ಟೂ ವೇರಿಯೇಬಲ್ಸ್, ಇಂಟ್ ಎ ಕಾಮಾ ಬಿ. ಈ ಎ ಮತ್ತು ಬಿ ನಲ್ಲಿ ಯಾವುದು ದೊಡ್ಡದು ಅಂತ ನಾವೀಗ ಕಂಡುಹಿಡಿಬೇಕು. ಯೂಸರ್ಗೆ ಹೇಳಿ ಏನಂತ, ಎಂಟರ್ ಟೂ ನಂಬರ್ಸ್, ಎಂಟರ್ ಟೂ ನಂಬರ್ಸ್. ಅಂಡ್ ಯೂಸರ್ ಕೀಬೋರ್ಡ್ ಇಂದ ಎಂಟ್ರಿ ಮಾಡೋ ಹಾಗೆ ಮಾಡಬೇಕು ನಾವು. ದಟ್ ಈಸ್ ಫಾರ್ ದಟ್ ವಿ ಆರ್ ಯೂಸಿಂಗ್ ಸ್ಕ್ಯಾನ್ ಎಫ್. %d because both are integers. First will be stored in address of A, second value will be stored in address of B. Okay, ನಾರ್ಮಲ್ ಪ್ರೋಗ್ರಾಮ್ ನಲ್ಲಿ ನೀವು ಇಫ್ ಕಂಡೀಷನ್ ಅನ್ನ ಯೂಸ್ ಮಾಡ್ತಾ ಇದ್ರಿ. ಇಲ್ಲಿ ಕಂಡೀಷನಲ್ ಆಪರೇಟರ್ ನಲ್ಲಿ ಇಫ್ ಅನ್ನೋದು ಸಿಂಟ್ಯಾಕ್ಸ್ ನಲ್ಲಿ ಇಲ್ಲ, ಅಂದ್ರೆ ಡೋಂಟ್ ಯೂಸ್ ದ ಇಫ್ ಕಂಡೀಷನ್. ಹಾಗಿದ್ರೆ ಅಕಾರ್ಡಿಂಗ್ ಟು ದ ಸಿಂಟ್ಯಾಕ್ಸ್ ನಾನು ಹೇಗೆ ಬರಿತೀನಿ ಅಬ್ಸರ್ವ್ ಮಾಡ್ತಾ ಇರಿ. ಫಸ್ಟ್ ನಾನು ಕಂಡೀಷನ್ ಹಾಕ್ಬಿಡ್ತೀನಿ. ಏನ್ ಕಂಡೀಷನ್? A greater than B ಇದ್ರೆ A is big, otherwise B is big. Simple. Okay, we are not going to use the if statement. if ಅನ್ನೋದಿಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಬಿಕಾಸ್ ಸಿಂಟ್ಯಾಕ್ಸ್ ನಲ್ಲಿ ಅದನ್ನ ಕೊಟ್ಟಿಲ್ಲ ಅವರು. that's why don't use it. ಹಾಗಿದ್ರೆ ನಾನು ಇಲ್ಲಿ ಕಂಡೀಷನ್ ಬರೀತೀನಿ ನೋಡಿ, ಬ್ರಾಕೆಟ್ ಅಲ್ಲಿ A greater than B. ಇದು ಕಂಡೀಷನ್, ಹಾಗಿದ್ರೆ ನಾವು ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಏನ್ ಹೇಳಿದ್ವಿ? ಇಫ್ ಇದು ಕಂಡೀಷನ್ ಟ್ರೂ ಇದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ವಿ. ಈ ಕಂಡೀಷನ್ ಫಾಲ್ಸ್ ಇದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಅಥವಾ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಿದ್ರೆ ಕಂಡೀಷನ್ ಟ್ರೂ ಇದ್ರೆ ಏನಾಗಬೇಕು? ಇವಾಗ
ಎ ಗ್ರೇಟರ್ ದೆನ್ ಬಿ ಟ್ರೂ ಇದ್ರೆ ಏನಾಗಬೇಕು, ಸ್ಕ್ರೀನ್ ಮೇಲೆ ಎ ಈಸ್ ಬಿಗ್ ಅಂತ ಪ್ರಿಂಟ್ ಆಗಬೇಕು. ಅದನ್ನ ನಾನು ಇಲ್ಲೇ ಬರೆದು ಬಿಡ್ತೀನಿ. ನಾನು ವ್ಯಾಲ್ಯೂ ಅಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಅದು ಸ್ಟೇಟ್ಮೆಂಟ್ ಕೂಡ ಇರಬಹುದು. ಓಕೆ, ನಾನು ಇಲ್ಲಿ ಬರಿತೀನಿ ನೋಡಿ, ವ್ಯಾಲ್ಯೂ 1 ಅಂದ್ರೆ ನಾನು ಒಂದು ಸ್ಟೇಟ್ಮೆಂಟ್ ಅನ್ನೇ ಬರೆದು ಬಿಡ್ತೀನಿ. ಏನಂತ, ಪ್ರಿಂಟ್ ಎಫ್ ಎ ಈಸ್ ಬಿಗ್, ಎ ಈಸ್ ಬಿಗ್ ಅಂತ ಬರೆದು ಬಿಟ್ಟೆ. ನೋಡಿ ಇದರ ಪ್ರಕಾರ ಏನಾಗುತ್ತೆ ಅಂದ್ರೆ, ಎ ಗ್ರೇಟರ್ ದೆನ್ ಬಿ ಟ್ರೂ ಇದ್ರೆ ಎ ಇಸ್ ಬಿಗ್ ಅಂತ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗಿಬಿಡುತ್ತೆ. ಓಕೆ, ಇದಾದ್ಮೇಲೆ ವಿ ಆರ್ ಫಾಲೋಯಿಂಗ್ ದ ಸಿಂಟ್ಯಾಕ್ಸ್, ಅದಕ್ಕೆ ಇಲ್ಲಿ ಕೋಲನ್ ಹಾಕಬೇಕು. ಡೋಂಟ್ ಯೂಸ್ ಸೆಮಿ ಕೋಲನ್ ನಾವು. ಅಕಸ್ಮಾತ್ ಎ ಗ್ರೇಟರ್ ದೆನ್ ಬಿ ಫಾಲ್ಸ್ ಇದ್ರೆ ಏನ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗಬೇಕು, ಪ್ರಿಂಟ್ ಎಫ್ ಬಿ ಇಸ್ ಬಿಗ್. ಅಂಡ್ ಅಕಾರ್ಡಿಂಗ್ ಟು ದ ಸಿಂಟ್ಯಾಕ್ಸ್ ಲಾಸ್ಟ್ಗೆ ಏನ್ ಹಾಕ್ಬೇಕು ನಾವು, ಸೆಮಿ ಕೋಲನ್ ಹಾಕ್ಬೇಕು. ಬಟ್ ಇಟ್ ವೆರಿ ಸಿಂಪಲ್. ನೀವು ಅಲ್ಲಿ ಹೇಗೆ ಬರಿತಿದ್ರಿ, ಇಫ್ ಎ ಗ್ರೇಟರ್ ದೆನ್ ಬಿ ಇದ್ರೆ ಪ್ರಿಂಟ್ ಎಫ್ ಎ ಇಸ್ ಬಿಗ್ ಅಂತ ಬರಿತಿದ್ರಿ, ಎಲ್ಸ್ ಪ್ರಿಂಟ್ ಎಫ್ ಬಿ ಇಸ್ ಬಿಗ್ ಅಂತ ಬರಿತಿದ್ರಿ. ಬಟ್ ಅದನ್ನೆಲ್ಲ ಕೂಡ ಒಂದೇ ಸ್ಟೇಟ್ಮೆಂಟ್ ಅಲ್ಲಿನೇ ಕಂಡೀಷನಲ್ ಆಪರೇಟರ್ ಯೂಸ್ ಮಾಡಿಕೊಂಡು ನಾವು ಆಡ್ ಮಾಡಬಹುದು. ಓಕೆ, ವಿಚ್ ಎಕ್ಸೆಪ್ಟ್ಸ್ 3 ಆಪರಂಡ್ಸ್. ಕಂಡೀಷನ್ ಅನ್ನೋದು ಫಸ್ಟ್ ಆಪರಂಡ್, ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಎ ಸೆಕೆಂಡ್ ಆಪರಂಡ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ದಿ ಥರ್ಡ್ ಆಪರಂಡ್. ಗಾಟ್ ಇಟ್, ವೆರಿ ಸಿಂಪಲ್. ಇವಾಗ ನಮ್ದು ಕಂಪ್ಲೀಟ್ ಪ್ರೋಗ್ರಾಮ್ ಮುಗೀತು. ನಾವು ಜಸ್ಟ್ ವಿ ಹ್ಯಾವ್ ಚೆಕ್ಡ್ ವೆದರ್ ಎ is big or B is big. ಚೆಕ್ ಮಾಡಿದ್ವಿ, ಪ್ರೋಗ್ರಾಮ್ ಈಸ್ ಓವರ್. ನೌ ಯು ಕ್ಯಾನ್ ಕ್ಲೋಸ್ ಇಟ್. ಓಕೆ, ಲೆಟ್ ಅಸ್ ಟ್ರೇಸ್ ದಿಸ್ ಪ್ರೋಗ್ರಾಮ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡೋಣ. ಓಕೆ, ಯೂಸರ್ಗೆ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ, ಆಫ್ಟರ್ ಎಕ್ಸಿಕ್ಯೂಟಿಂಗ್ ಎಂಟರ್ 2 ನಂಬರ್ಸ್ ಅಂತ ಬಂತು. ಈಗ ಯೂಸರ್ ವಿಲ್ ಎಂಟರ್ 2 ನಂಬರ್ಸ್. ಫಸ್ಟ್ ನಂಬರ್ 5 ಅಂತ ತಿಳ್ಕೊಳ್ಳಿ, ಸೆಕೆಂಡ್ ನಂಬರ್ 7 ಅಂತ ತಿಳ್ಕೊಳ್ಳಿ. ಹಂಗಿದ್ರೆ ಎ ಯಾವುದು, 5, ಬಿ ಅಂದ್ರೆ 7. ಆನ್ಸರ್ ಏನ್ ಬರಬೇಕು, ಬಿ ಇಸ್ ಬಿಗ್ ಅಂತ ಬರಬೇಕು. ಅದು ಬರುತ್ತೋ ಇಲ್ಲೋ ನಾವು ಈಗ ಚೆಕ್ ಮಾಡೋಣ. ಓಕೆ, ವ್ಯಾಲ್ಯೂ ಇನ್ಸರ್ಟ್ ಮಾಡೋ, ಪ್ರಿಂಟ್ ಎಂಟರ್ 2 ನಂಬರ್ಸ್ ಅಂತ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಯ್ತು. ವ್ಯಾಲ್ಯೂನು ನಾವು ಕೀಬೋರ್ಡ್ ಇಂದ ಹಾಕಿದ್ವಿ 5 ಮತ್ತು 7 ಅಂತ. ಇವಾಗ ಇದನ್ನ ಚೆಕ್ ಮಾಡಿ ನೋಡೋಣ. ಇಲ್ಲಿ ಚೆಕ್ ಮಾಡಿ, ಎ ಗ್ರೇಟರ್ ದೆನ್ ಬಿ ಅಂದ್ರೆ 5 ಗ್ರೇಟರ್ ದೆನ್ 7, ಟ್ರೂ ಆರ್ ಫಾಲ್ಸ್? ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಚೆಕ್, ಇಟ್ ಈಸ್ ಫಾಲ್ಸ್. ಫಾಲ್ಸ್ ಅಂದ್ರೆ ಸೆಕೆಂಡ್ ವ್ಯಾಲ್ಯೂ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೆಕೆಂಡ್ ವ್ಯಾಲ್ಯೂ ಅಂದ್ರೆ ಬಿ ಈಸ್ ಬಿಗ್ ಅಂತ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗುತ್ತೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಲೈಕ್ ದಿಸ್ ಯುವರ್ conditional operator will work. Okay, don't use the if statement. ಇಲ್ಲಿ if ಅನ್ನೋದು ಯೂಸ್ ಮಾಡೋ ಹಾಗಿಲ್ಲ, because it is not there in the syntax. Got it? ಇದರಲ್ಲಿ ಏನಾದರೂ ಡೌಟ್ ಇದ್ರೆ you can ask. Okay, let us try to work on these things in the next videos. ನೀವು ಕೂಡ ಬೇರೆ ಬೇರೆ ಪ್ರಾಬ್ಲಮ್ ಅನ್ನ ವಿತ್ ದ ಹೆಲ್ಪ್ ಆಫ್ ಕಂಡೀಷನಲ್ ಆಪರೇಟರ್ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.